ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡಿದ್ರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಂದರೆ ಎರಡೆರಡು ಶಾಕಿಂಗ್ ನ್ಯೂಸು. ಒಂದು ನಿನ್ನೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಕನ್ನಡ ಚಿತ್ರರಂಗದ ಮೇರು ನಟ ಜೊತೆಗೆ ನಿರ್ಮಾಪಕರಾದಂಥ ದ್ವಾರಕೀಶ್ ಅವರು ಅವರು ನಮ್ಮನ್ನೆಲ್ಲ ಬಿಟ್ಟು ತೀರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಆ್ಯಂಗ್ರಿ ರ್ಯಾಂಟ್ ಮ್ಯಾನ್ ಅಂತ ನೀವೆಲ್ಲರೂ ನೋಡಿರ್ತೀರ ಯೂಟ್ಯೂಬಲ್ಲಿ ಅಥವಾ ರೀಲ್ಸಲ್ಲಿ ಇಲ್ಲಿ. ಅವರು ಅಂದರೆ ಎಕ್ಸ್ಪೈರ್ ಆಗಿದ್ದಾರೆ. ಇವ್ರದ್ದು ಬಂದು ಏನಂತಂದರೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಆ್ಯಂಗ್ರಿ ರ್ಯಾಂಟ್ ಮ್ಯಾನ್. ಆ್ಯಕ್ಚುಲಿ ಇವ್ರ ಹೆಸರು ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಬ್ರದೀಪ್ ಸಹಾ ಅಂತ ಇವ್ರ ಹೆಸರು. ಇವತ್ತು 10:18 ಬೆಳಿಗ್ಗೆ ಅವರು ತಮ್ಮ ಒಂದು ಇದನ್ನು ಜೀವನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರದ್ದು ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕ್ ಏನೋ ಒಂದು ಆಪ್ರೇಷನ್ ಇದೆ, ವಾಲ್ವ್ ರಿಪ್ಲೇಸ್ಮೆಂಟ್ ಇದೆ ಅಂತ ಒಂದು ಪೋಸ್ಟ್ ಹಾಕಿದ್ರು ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ. ಬಟ್ ಮೇ ಬಿ ಅದು ಆಗಿದೆ ಅನ್ಸುತ್ತೆ, ರಿಪ್ಲೇಸ್ಮೆಂಟ್ ಆಗಿದೆ. ಬಟ್ ಅದಾದಮೇಲೆ ಏನು ಇರುತ್ತೆ, ಪ್ರೊಸೆಸ್ ಇರುತ್ತೆ. ಮೇ ಬಿ ಅದರಲ್ಲೆಲ್ಲೋ ಹೆಲ್ತು ಅಂದರೆ ಈ ಆರೋಗ್ಯ ಇದರಲ್ಲಿ ಏರುಪೇರಾಗಿ ಮೇ ಬಿ ಅವರು ಜೀವ ಕಳ್ಕೊಂಡಿದ್ದಾರೆ. ಬಟ್ ಒಂದು ಅಂತಂದರೆ ಆ್ಯಕ್ಚುಲಿ ಅವ್ರದ್ದು ಫೇಮಸ್ ಅಂದರೆ ಆ ಒಂದು ಪೋರ್ಟ್ರೇಟ್ ವಿಡಿಯೋ ಇಟ್ಕೊಂಡು ಆ್ಯಂಡ್ ಹಿಂದೆ ಸೀಲಿಂಗ್ ಫ್ಯಾನ್ ತಿರುಗ್ತಾ ಇರುತ್ತೆ. ಆ್ಯಂಡ್ ಮೂವೀಸ್ ರಿವ್ಯೂ ಮಾಡೋದಾಗಿರ್ಬೋದು, ಆ್ಯಂಡ್ ಕ್ರಿಕೆಟ್ ಬಗ್ಗೆ, ಫುಟ್ಬಾಲ್ ಬಗ್ಗೆ ತುಂಬ ಒಂದು ಅವರು ಒಲವನ್ನ ಹೊಂದಿದ್ರು. ಆ್ಯಂಡ್ ಅನ್ಬಯಾಸ್ಡ್ ರಿವ್ಯೂ, ಆ್ಯಂಡ್ ಅದೇ ಸೇಮ್ ಜೋಶಲ್ಲಿ, ಸೇಮ್ ವಾಯ್ಸಲ್ಲಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಆ್ಯಂಡ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂತಿರಲಿಲ್ಲ. ಅಂದರೆ ಕಮೆಂಟ್ಸ್ಗಳು, ಹೇಟ್ ಕಮೆಂಟ್ಸ್ ಯಾವುದಕ್ಕೂ ನೋವೇ ಚಾನ್ಸೇ ಇಲ್ಲ. ಬಟ್ ಅಂಥವ್ರು ಹೋಗೋದು. ಆ್ಯಂಡ್ ಟ್ರೆಂಡಿಂಗಲ್ಲಿ ಕೂಡ ಬರ್ತಿದೆ ಅಂತಂದರೆ ನೀವು ಯಾವ ಮಟ್ಟಿಗೆ ಅವರು ಇಂಪ್ಯಾಕ್ಟ್ ಮಾಡಿದ್ದಾರೆ ಆ ಒಂದು ಸೋಷಿಯಲ್ ಮೀಡಿಯಾ ಒಂದು ಕಮ್ಯುನಿಟಿನಲ್ಲಿ, ಅದರಲ್ಲಿ ಮುಖ್ಯವಾಗಿ ಯೂಟ್ಯೂಬಲ್ಲಿ ಜನಗಳ ಮೇಲೆ, ವ್ಯೂವರ್ಸ್ ಮೇಲೆ ಅನ್ನೋದನ್ನು ಇಲ್ಲೇ ಗೊತ್ತಾಗುತ್ತೆ. ಇಂಥ ಜನಗಳು ಸ್ವಲ್ಪ ಸಿಗೋದು ತುಂಬ ಕಷ್ಟ. ಆನೆಸ್ಟ್ ಆಗಿರೋವಂಥವ್ರು ಆ್ಯಂಡ್ ಅನ್ಬಯಾಸ್ಡ್ ಆಗಿರೋವಂಥದ್ದು ಈ ಒಂದು ಟೈಮಲ್ಲಿ, ಅದು ಮುಖ್ಯವಾಗಿ. ಯಾವುದೇ ಕ್ಷೇತ್ರದಲ್ಲಿ ತೊಗೊಂಡ್ರು ಕೂಡ ಅನ್ಬಯಾಸ್ಡ್ ಆಗಿರೋದು ಈ ಟೈಮಲ್ಲಿ ಸ್ವಲ್ಪ ಕಷ್ಟನೇ. ಯಾಕಂದರೆ ಫ್ಯಾನ್ಸ್ಗಳಿಗೆ ನಾವು ಒಳ್ಳೆಯವರಾಗಿರಬೇಕು ಆ್ಯಂಡ್ ಅವ್ರ ಜೊತೆ ಕನೆಕ್ಟ್ ಆಗಿರಬೇಕು ಅಂತ ಎಲ್ಲರೂ ಕೂಡ ಕೆಲವೊಂದು ಅನ್ಬಯಾಸ್ಡ್ ರಿವ್ಯೂಸ್ಗಳನ್ನ ಕೊಡ್ತಿರ್ತಾರೆ. ಬಟ್ ಅಂಥ ಟೈಮಲ್ಲಿ ಇವ್ರು ಅನ್ಬಯಾಸ್ಡ್ ಆಗಿ ಚೆನ್ನಾಗಿದೆ ಅಂತ ಮಕ್ಕದ ಮೇಲೆ ಹೊಡೆದಂಗೆ ಹೇಳೋದಿದೆಯಲ್ಲ. ಅಂಥವ್ರು ಈಗಿನ ಟೈಮಲ್ಲಿ ಸಿಗೋದು ತುಂಬ ರೇರು. ಅಂಥದ್ರಲ್ಲಿ ಇವರೊಬ್ಬರು ಇದ್ದರು. ಆ್ಯಂಡ್ ಆ್ಯಂಗ್ರಿ ರ್ಯಾಂಟ್ ಮ್ಯಾನ್ ಅಂತಲೇ ಫೇಮಸ್ ಆದಂಥವ್ರು ಅಬ್ರದೀಪ್ ಸಹಾ ಅನ್ನೋರು. ಬಟ್ ಅವರು ಇವಾಗ ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಂದು ಸ್ಯಾಡ್ ನ್ಯೂಸು ಯೂಟ್ಯೂಬ್ ಕಮ್ಯುನಿಟಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಒಂದು ಕಮ್ಯುನಿಟಿಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ದೇವ್ರು ಕರ್ಸ್ಕೊಂಡ್ರೆ ಎಲ್ಲ ಹೋಯ್ತಾ ಇರಬೇಕು. ಇವತ್ತು ರಾಮನವಮಿ ಬೇರೆ. ಒಂದು ಒಳ್ಳೆಯ ದಿನದಂದೇ ಮೇಲೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಇನ್ನೊಂದು ನಮ್ಮ ದ್ವಾರಕೀಶ್ ಅವರು ಲೆಜೆಂಡ್ಸ್ ಗುರು ಅವರೆಲ್ಲನೂ. ಬಟ್ ಈಗಿನ ಟೈಮಲ್ಲಿ ಸ್ವಲ್ಪ ಏನೋ ಫೈನಾನ್ಸಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರು. ಅಂದರೆ ಹಳೆ ಈ ಪ್ರೊಡ್ಯೂಸರ್ಗಳನ್ನು ರವಿಚಂದ್ರನ್ ಅವ್ರು ತಗೊಳ್ಳಿ, ಆಮೇಲೆ ದ್ವಾರಕೀಶ್ ಅವರು, ಇನ್ನು ಸುಮಾರು ಕೆಲವರೆಲ್ಲ ಕಲಾವಿದರೆಲ್ಲ ಏನಂತಂದರೆ ಅವರು ಸಿನಿಮಾಗೋಸ್ಕರನೇ ಬದುಕಿರೋ ರೀತಿಯಲ್ಲಿದ್ದಾರೆ. ಯಾಕಂತಂದರೆ ಅವರು ಏನೇ ದುಡ್ಡು ಸಂಪಾದನೆ ಮಾಡಿದ್ರು ತಿರ್ಗಾ ಸಿನಿಮಾಗೆ ಹಾಕ್ತಾಯಿದ್ರು. ಮನೆಯಾಗ ಅಷ್ಟು ಮಾಡ್ಕೊಂಡಿರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಸುಮಾರು ಜನ ಅದನ್ನು ಮಾಡ್ಕೊಂಡಿಲ್ಲ, ಎಲ್ಲನೂ ಸಿನಿಮಾಗೋಸ್ಕರನೇ ಹಾಕಿರೋರು. ಅಂಥದ್ರಲ್ಲಿ ದ್ವಾರಕೀಶ್ ಅವರು ಕೂಡ ಒಬ್ಬರು. ಅದರಲ್ಲಿ ಸಿನಿಮಾ ಇದಕ್ಕೋಸ್ಕರನೇ ಸ್ವಲ್ಪ ಅಲ್ಲಿ ಸ್ವಲ್ಪ ಇದನ್ನು ಫೈನಾನ್ಸಿಯಲಿ ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ರೇನೋ. ಬಟ್ ಅದು ಮನೆ ಕೂಡ ಏನೋ ರೀಸೆಂಟಾಗಿ ಇವ್ರು ತೊಗೊಂಡಿದ್ರಂತೆ, ಅದು ನಮ್ಮ ಕಾಂತಾರ ರಿಷಬ್ ಶೆಟ್ಟಿ ಅವರು. ಬಟ್ ಈ ಥರದ್ದು ಇದರಲ್ಲಿ ಅವರು ಆಲ್ರೆಡಿ ವಯಸ್ಸಾಗಿತ್ತು. ಅವರು ಕೂಡ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಆ್ಯಂಡ್ ಅವ್ರದ್ದು ಒಂದು ಕಡೆ ಏನು ಅಂತಂದರೆ, ಫಾರಿನಲ್ಲಿ ಶೂಟ್ ಮಾಡಿದಂಥವ್ರು ಫಸ್ಟ್ ಅವರೇ ಪ್ರೊಡ್ಯೂಸರ್ ಅಂತೆ. ಯಾಕಂದರೆ ಮೊದಲೆಲ್ಲ ಇಲ್ಲೇ ನಮ್ಮ ದೇಶದಲ್ಲೇ ಮಾಡ್ತಿದ್ರು. ಬಟ್ ಫಾರಿನ್ಗೆ ಹೋಗಿ ಒಂದು ಸಿನಿಮಾದ ಶೂಟ್ ಮಾಡ್ಕೊಂಡು ಬಂದಿದ್ದಂಥದ್ದು ದ್ವಾರಕೀಶ್ ಅವರು. ಅಂಥ ಒಂದು ಹೊಸತನಗಳನ್ನು ಕನ್ನಡ ಚಿತ್ರರಂಗ ಕೊಟ್ಟಿರೋವಂಥವ್ರು. ಆ್ಯಂಡ್ ಅವ್ರನ್ನ ಮರೆಯೋಕ್ಕಾಗತ್ತಾ? ಒಂದು ಕರುನಾಡ ಕುಳ್ಳ ಅಂತಲೇ ಹೇಳ್ತಿದ್ರು. ದೊಡ್ಡ ಲೆಜೆಂಡ್ಸ್ಗಳು ಅವರೆಲ್ಲ ಬಿಟ್ಟು ಹೋಗ್ತಾ ಇದ್ದರೆ ಎಲ್ಲೆಲ್ಲೋ ಕನ್ನಡ ಚಿತ್ರರಂಗ ಸ್ವಲ್ಪ ಖಾಲಿ ಅನಿಸೋ ರೀತಿಯಲ್ಲಿ ಆಗುತ್ತೆ. ಇವಾಗಿರೋರಂತೂ ತಂಪಡಿಗೆ ತಾವು ಸಿನಿಮಾ ಮಾಡ್ಕೊಂಡು ಅದು ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವಾಗಿಂದೆಲ್ಲ ಬೇರೆನೇ ಇತ್ತು ಸಿನಿಮಾ ಚಿತ್ರರಂಗ ಅನ್ನೋದು. ಎರಡು ಸ್ಯಾಡ್ ನ್ಯೂಸ್, ನಿನ್ನೆದೊಂದು ಇವತ್ತಿನೊಂದು. ತಿಳಿಸ್ಬೇಕಿತ್ತು. ಈ ಒಂದು ವಿಷಯನ ಹಂಚ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕೆ ಸಾಕು ಅನ್ಕೊತೀನಿ. ಮಿಕ್ಕಿರೋದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಬಾಯ್.